ಸದ್ಯ ಇದೀಗ ಸಿಜೆಪಿ ವರ್ಸಸ್ ಬಿಜೆಪಿ ಅಂತ ಇದೆ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಸೋಷಿಯಲ್ ಮೀಡಿಯಾ ಪವರ್ ಎಂತದ್ದು ಅಂತ ನಮ್ಗೆಲ್ಲ ಗೊತ್ತು. ಆದ್ರೆ ಕೇವಲ ಒಂದು ವಾರದಲ್ಲಿ ಇಡೀ ದೇಶದ ಪವರ್ ಕಾರಿಡಾರ್ ಅನ್ನೇ ನಡಗಿಸೋ ರೇಂಜ್ಗೆ ಒಂದು ಆನ್ಲೈನ್ ಮೂವ್ಮೆಂಟ್ ಬೆಳೆದು ನಿಲ್ಲುತ್ತೆ ಅಂತ ಯಾರೂ ಊಹಿಸಿರಲಿಲ್ಲ. ಭಾರತದ ಇಂಟರ್ನೆಟ್ ಲೋಕದಲ್ಲಿ ಈಗ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ ಸಿಜೆಪಿ ಅನ್ನೋ ಹೊಸ ಸೆಟಾರಿಕಲ್ ಅಲೆ ಎದ್ದಿದೆ. ಕೇವಲ 5 ದಿನದಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಬರೋಬ್ಬರಿ 1.2 ಕೋಟಿಗೂ ಹೆಚ್ಚು ಫಾಲೋವರ್ಸ್ ಗಳಿಸಿ ದೇಶದ ಹೆಮ್ಮೆಯ ಆಡಳಿತ ಪಕ್ಷ ಬಿಜೆಪಿಯನ್ನೇ ಡಿಜಿಟಲ್ ರೇಸ್ ನಲ್ಲಿ ಓವರ್ಟೇಕ್ ಮಾಡಿದ ಈ ಮೀಮ್ ಆರ್ಮಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಡಿದ ಒಂದೇ ಒಂದು ಮಾತು ದೇಶದ ಯೂತ್ ಅನ್ನು ಹೀಗೆ ಕೆರಳಿಸಿತು. ಅಮೆರಿಕಾದಲ್ಲಿ ಕುಳಿತು ಭಾರತದ ಪಾಲಿಟಿಕ್ಸ್ ಜೊತೆ ಆಟವಾಡುತ್ತಿರೋ ಆ 30 ವರ್ಷದ ಮಾಸ್ಟರ್ ಮೈಂಡ್ ಯಾರು? ಈ ಪಾರ್ಟಿಯ ಭೀಕರ 5 ಅಂಶಗಳ ಪ್ರಣಾಳಿಕೆಯಲ್ಲಿ ಏನಿದೆ ಕಂಪ್ಲೀಟ್ ಆಗಿ ಇನ್ಸೈಡ್ ಸ್ಟೋರಿನಲ್ಲಿ ತೋರಿಸುತ್ತೇವೆ ನೋಡಿ. ಹೌದು, ಸದ್ಯ ದೇಶಾದ್ಯಂತ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಬೆಂಕಿ ಹಚ್ಚಿರುವ ಈ ಸಿಜೆಪಿ ಇದೇ 4-5 ದಿನಗಳಿಂದ ಅಂದ್ರೆ ಮೇ 15, 2026 ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ವಕೀಲರೊಬ್ಬರು ಅರ್ಜಿಯನ್ನು ವಿಚಾರಣೆ ನಡೆಸುವಾಗ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಕೆಲವು ನಿರುದ್ಯೋಗಿ ಯುವಕರು ಜಿರುಳೆಗಳು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವರಿಗೆ ಯಾವುದೇ ಕೆಲಸ ಸಿಗಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವಿಸ್ಟ್ ಗಳಾಗಿ ಎಲ್ಲರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದಿದ್ರು. ದೇಶದ ಯೂತ್ ಅನ್ನ ಜಿರಳೆಗಳಿಗೆ ಹೋಲಿಸಿದ ಈ ಮಾತು ಜೆನ್ಜಿಗೆ ತಲೆಗೆ ಸಿಕ್ಕಾಪಟ್ಟಿ ಕೋಪ ತರಿಸಿತು. ಈ ಅವಮಾನವನ್ನೇ ಅಸ್ತ್ರ ಮಾಡಿಕೊಂಡು ಯುವಕರು ಹೌದು ನಾವೇ ಆ ಜಿರಳೆಗಳು ಅಂತ ಹೆಮ್ಮೆಯಿಂದ ಹೇಳ್ತಾ ಹುಟ್ಟಾಕಿದ್ದ ಈ ಕಾಕ್ರೋಚ್ ಜನತಾ ಪಾರ್ಟಿ. ಈ ಇಡೀ ಹೈಟೆಕ್ ಡಿಜಿಟಲ್ ಮೂವ್ಮೆಂಟ್ ಹಿಂದೆ ಇರೋದು ಅಭಿಜಿತ್ ದೀಪ್ಕೆ ಅನ್ನೋ 30 ವರ್ಷದ ಯುವಕ. ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರ ಮೂಲದ ಈತ ಪ್ರಸ್ತುತ ಅಮೆರಿಕದ ಬೂಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಪಬ್ಲಿಕ್ ರಿಲೇಷನ್ ವ್ಯಾಸಂಗ ಮಾಡ್ತಿದ್ದಾನೆ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಅಭಿಜಿತ್ ದೀಪ್ಕೆ 2020ರ ದೆಹಲಿ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಪರವಾಗಿ ಭರ್ಜರಿ ಮೀಮ್ ಮಾರ್ಕೆಟಿಂಗ್ ಮಾಡಿ ಕೇಜ್ರಿವಾಲ್ ಗೆಲುವಿಗೆ ಸ್ಕೆಚ್ ಹಾಕಿದ ಬಿಗ್ ಎಕ್ಸ್ಪರ್ಟ್. ಈತ ಮೇ 16 ಎಕ್ಸ್ ನಲ್ಲಿ ಹಾಕಿದ ಒಂದು ಪೋಸ್ಟ್ ಇವತ್ತು ಇಡೀ ದೇಶದ ಯುವ ಸಮೂಹವನ್ನು ಒಂದೇ ವೇದಿಕೆಗೆ ತಂದು ನಿಲ್ಲಿಸಿದೆ. ಸಿಜೆಪಿ ಬಿಡುಗಡೆ ಮಾಡಿರೋ 5 ಅಂಶಗಳ ಪ್ರಣಾಳಿಕೆ ಅಥವಾ ಮ್ಯಾನಿಫೆಸ್ಟೋ ಇದೆಯಲ್ಲ, ಅದು ಅಕ್ಷರಶಃ ಪ್ರಸ್ತುತ ಸಿಸ್ಟಮ್ಗೆ ಹಿಡಿದ ಕನ್ನಡಿ. ಇದರ ಮೊದಲ ಡಿಮ್ಯಾಂಡ್ ಏನಪ್ಪಾ ಅಂದ್ರೆ ನಿವೃತ್ತ ಜಡ್ಜ್ಗೂ ರಿಟೈರ್ಮೆಂಟ್ ಆದ್ಮೇಲೆ ರಾಜ್ಯಸಭಾ ಸೀಟು ಅಥವಾ ಸರ್ಕಾರಿ ಪೋಸ್ಟಿಂಗ್ ಗಿಫ್ಟ್ ಆಗಿ ನೀಡಬಾರದು. ಎರಡನೆಯದು ವೋಟರ್ ಲಿಸ್ಟ್ ನಿಂದ ಅಕ್ರಮವಾಗಿ ಹೆಸರು ಡಿಲೀಟ್ ಅಂದ್ರೆ ಎಲೆಕ್ಷನ್ ಕಮಿಷನರ್ ಅನ್ನೇ UAPA ಕಾಯ್ದೆಯಡಿ ಅರೆಸ್ಟ್ ಮಾಡಬೇಕು. ಮೂರನೆಯದು ಮಹಿಳೆಯರಿಗೆ ಸಂಸತ್ತಿನಲ್ಲಿ 55ರಷ್ಟು ರಿಸರ್ವೇಶನ್ ಸಿಗಬೇಕು. ಇನ್ನು ಆಪರೇಷನ್ ಕಮಲದ ತರಹ ಒಂದು ಪಾರ್ಟಿಯಿಂದ ಗೆದ್ದು ಇನ್ನೊಂದು ಪಾರ್ಟಿಗೆ ಜಂಪ್ ಆಗೋ ರಾಜಕಾರಣಿಗಳನ್ನು 20 ವರ್ಷ ಎಲೆಕ್ಷನ್ ನಿಲ್ಲದಂತೆ ಬ್ಯಾನ್ ಮಾಡಬೇಕು ಅನ್ನೋದು ಇವರ ಖಡಕ್ ವಾದ. ಈ ಕಾಕ್ರೋಚ್ಗಳ ಇವರು ಟಾರ್ಗೆಟ್ ಮಾಡಿರೋದು ಸರ್ಕಾರದ ಪರ ಬ್ಯಾಟಿಂಗ್ ಮಾಡೋ ಮಾಧ್ಯಮಗಳನ್ನು, ಇಂತಹ ಗೋಧಿ ಮೀಡಿಯಾ ಆಂಕರ್ಗಳ ಆಸ್ತಿಯನ್ನು ಸಾರ್ವಜನಿಕವಾಗಿ ತನಿಖೆ ಮಾಡಬೇಕು ಅಂತ ಇವರು ಡಿಮ್ಯಾಂಡ್ ಮಾಡಿದ್ದಾರೆ. ಮೂವ್ಮೆಂಟ್ ಎಷ್ಟು ವೇಗವಾಗಿ ಸ್ಪ್ರೆಡ್ ಆಗ್ತಿದೆ ಅಂದ್ರೆ ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಈ ಪಾರ್ಟಿಯ ಅಫಿಷಿಯಲ್ ಎಕ್ಸ್ ಅಕೌಂಟ್ ಅನ್ನು ಇಂಡಿಯಾದಲ್ಲೇ ವಿತ್ ಹೆಲ್ಡ್ ಮಾಡಿದೆ. ಆದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಮಾತ್ರ ಇವರ ಮೀಮ್ ಆರ್ಮಿ ದಿನಕ್ಕೆ ಲಕ್ಷಾಂತರ ಫಾಲೋವರ್ಸ್ ಅನ್ನ ಹೆಚ್ಚಾಗುತ್ತಿದೆ. ಇದು ಆಡಳಿತ ಪಕ್ಷದ ನಿದ್ದೆ ಕೆಡಿಸಿರುವುದಂತೂ ಗ್ಯಾರಂಟಿ. ಆದ್ರೆ ಇಲ್ಲಿ ಕೇಳಿ ಬರುತ್ತಿರುವ ಅತಿ ದೊಡ್ಡ ಚರ್ಚೆ ಅಂದ್ರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಕಂಪ್ಲೀಟ್ ಇಂಡಿಪೆಂಡೆಂಟ್ ಅಂತ ಹೇಳ್ತಿರುವುದು. ಇವರ ಟಾರ್ಗೆಟ್ ಮಾತ್ರ ಕೇವಲ ಬಿಜೆಪಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಮಾತ್ರ ಆಗಿದ್ದಾರೆ. ನೀಟ್ ಪರೀಕ್ಷೆ ಅಕ್ರಮ, ನಿರುದ್ಯೋಗ ಮತ್ತು ಎಕಾನಮಿಕ್ ಕ್ರೈಸಿಸ್ ಬಗ್ಗೆ ಮೀಮ್ಸ್ ಮಾಡಿ ಆಡಳಿತ ಪಕ್ಷವನ್ನೇ ತೀವ್ರವಾಗಿ ಹೀಯಾಳಿಸಲಾಗುತ್ತಿದೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಸದ್ದಿಲ್ಲದೆ ಈ ಕಾಕ್ರೋಚ್ ಆರ್ಮಿಯ ಜೊತೆ ಕೈ ಜೋಡಿಸಿ ನಾವು ಕೂಡ ಈ ಅಭಿನಯದ ಭಾಗ ಅಂತ ಓಪನ್ ಆಗಿ ಸಪೋರ್ಟ್ ಮಾಡ್ತಿವೆ. ಇದರ ಹಿಂದೆ ಆಡಳಿತ ವಿರೋಧ ಅಲೆ ಕ್ರಿಯೇಟ್ ಮಾಡೋ ಹಿಡನ್ ಅಜೆಂಡಾ ಇದೆ ಅನ್ನೋದು ಪೊಲಿಟಿಕಲ್ ಪಂಡಿತರ ಅನಾಲಿಸಿಸ್. ಒಂದ್ ವೇಳೆ ಈ ಸಟೈರ್ ಮೂವ್ಮೆಂಟ್ ಮುಂದೊಂದು ದಿನ ಅಫಿಷಿಯಲ್ ಆಗಿ ಪೊಲಿಟಿಕಲ್ ಪಾರ್ಟಿ ಆದ್ರೆ ಯಾವ ಪಕ್ಷಕ್ಕೆ ಬಿಗ್ ಶಾಕ್ ಕಾದಿದೆ ಗೊತ್ತಾ? ಡೆಫಿನೆಟ್ಲಿ ಅದು ಕಾಂಗ್ರೆಸ್ನ ಮತ್ತು ರೀಜನಲ್ ಪಾರ್ಟಿಗಳಿಗೆ. ಯಾಕಂದ್ರೆ ಸದ್ಯಕ್ಕೆ ಈ ಪಾರ್ಟಿ ಕಡೆ ವಾಲುತ್ತಿರೋರೆಲ್ಲ ಸರ್ಕಾರದ ನೀತಿಗಳಿಂದ ಬೇಸತ್ತಿರೋ ಯುವಕರು ಮತ್ತು ಫಸ್ಟ್ ಟೈಮ್ ವೋಟರ್ಸ್ ಅಂಡ್ ವಿರೋಧ ಪಕ್ಷಗಳೇ ಬೆಂಬಲಿಸುತ್ತಾ ಇರೋದು. ಹೀಗಾಗಿ ಈ ಕಾಕ್ರೋಚ್ ಅವರನ್ನೇ ತಿನ್ನುತ್ತಾ ಅನ್ನೋ ಅಭಿಪ್ರಾಯ ಕೂಡ ಇದೆ. ಅದು ಹೀಗಿದ್ರೆ ಇಷ್ಟು ದಿನ ವಿರೋಧ ಪಕ್ಷಗಳ ಪರವಾಗಿದ್ದ ಕಾಕ್ರೋಚ್ ಪಾರ್ಟಿ ಕಡೆ ವಾಲಿರೋ ಈ ಯೂತ್ ವೋಟರ್ಸ್ ಬ್ಯಾಂಕ್ ಯಾವತ್ತು ವಿರೋಧ ಪಕ್ಷಗಳ ಆಸ್ತಿ ಆಗುತ್ತೆ? ಸಿಜೆಪಿ ಎಲೆಕ್ಷನ್ ಪ್ರವೇಶಿಸಿದ್ರೆ ಈ ಯೂತ್ ವೋಟ್ಸ್ ಕಂಪ್ಲೀಟ್ ಆಗಿ ಸ್ಪ್ಲಿಟ್ ಆಗಿ ಅಲ್ಟಿಮೇಟ್ ಅದು ಬಿಜೆಪಿಗೆ ಪರೋಕ್ಷವಾಗಿ ಪ್ಲಸ್ ಆಗುವ ಸಾಧ್ಯತೆಯೂ ಇದೆಯಾ? ಸದ್ಯಕ್ಕಂತೂ ಬಿಹಾರ ಉಪಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ನಿಲ್ಲಿಸೋಕೆ ಇವರು ಪ್ಲಾನ್ ಮಾಡ್ತಿದ್ದಾರೆ. ಈ ಡಿಜಿಟಲ್ ಜಿರಳೆಗಳು ಆಟ ಮುಂದೆ ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.